ರಾಜ್ಯದ ಆರೋಗ್ಯ ವ್ಯವಸ್ಥೆ ನಿಜಕ್ಕೂ ಕುಸಿಯುತ್ತಿದೆಯಾ? ಇತ್ತೀಚಿನ ಶಿಶು ಮರಣ ಪ್ರಮಾಣದ ಅಂಕಿಅಂಶಗಳು ನಿಜವಾಗ್ಲೂ ಆತಂಕಕಾರಿನಾ? ನಿಜ ಕನ್ನಡ ನ್ಯೂಸ್ನ ಈ ವಿಶೇಷ ವಿಶ್ಲೇಷಣೆಗೆ ಸ್ವಾಗತ. 2024ರ ಸ್ಯಾಂಪಲ್ ರಿಜಿಸ್ಟ್ರೇಷನ್ ಸರ್ವೆ ಡೇಟಾ ಬಿಡುಗಡೆಯಾಗಿದೆ. ಯಾವುದೇ ಊಹಾಪೋಹಗಳಿಲ್ಲದೆ ಕೇವಲ ಅಧಿಕೃತ ದತ್ತಾಂಶದ ಮೂಲಕ ಅಸಲಿ ಕತೆ ಏನು ಅನ್ನೋದನ್ನ ಡಿಕೋಡ್ ಮಾಡೋಣ ಬನ್ನಿ. ಈ ಮೂಲಕ ಕರ್ನಾಟಕದ ಹೆಲ್ತ್ ಕೇರ್ ಸಿಸ್ಟಮ್ನ ನೈಜ ಚಿತ್ರಣವನ್ನ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಮುಂದಿರೋ ಅತೀ ದೊಡ್ಡ ಪ್ರಶ್ನೆನೇ ಇದು. ಕರ್ನಾಟಕದ ಆರೋಗ್ಯ ವ್ಯವಸ್ಥೆ ಕುಸಿಯುತ್ತಿದೆಯಾ? ಇತ್ತೀಚಿನ ದಿನಗಳಲ್ಲಿ ಶಿಶು ಮರಣ ಪ್ರಮಾಣ ಹೆಚ್ಚಳ ಅಂತ ಗಾಬರಿ ಹುಟ್ಟಿಸೋ ತಲೆಬರಹಗಳನ್ನ ನಾವೆಲ್ಲರೂ ನೋಡಿದ್ದೀವಿ. ಮೇಲ್ನೋಟಕ್ಕೆ ಇದು ಸ್ವಲ್ಪ ಆತಂಕ ತರೋದು ಸಹಜ. ಆದ್ರೆ ಇದರ ಹಿಂದಿನ ವಾಸ್ತವ ಏನೋ? ನಿಜವಾಗ್ಲೂ ನಮ್ಮ ಆರೋಗ್ಯ ವ್ಯವಸ್ಥೆ ಹದಗೆಡುತ್ತಿದೆಯಾ ಅಥವಾ ಇದು ಕೇವಲ ಅಂಕಿಅಂಶಗಳ ಒಂದು ಸಹಜ ಏರಿಳಿತಾನಾ? ಹೊಸ ಡೇಟಾನೇ ಏನ್ ಹೇಳುತ್ತೆ ಅಂತ ಡೈರೆಕ್ಟ್ ಆಗಿ ನೋಡೋಣ. ಈ ಇಡೀ ಚರ್ಚೆಯ ಕೇಂದ್ರಬಿಂದು ಬಂದು 15 ಅನ್ನೋ ಈ ಒಂದು ಸಂಖ್ಯೆ. ಹೌದು, 2024ರ ಹೊಸ ದತ್ತಾಂಶದ ಪ್ರಕಾರ ಕರ್ನಾಟಕದ ಪ್ರಸ್ತುತ ಶಿಶು ಮರಣ ಪ್ರಮಾಣ ಅಥವಾ IMR 15 ಆಗಿದೆ. ಆದರೆ ನಾವಿಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ 2023ರಲ್ಲಿ ಈ ಪ್ರಮಾಣ 14 ಇತ್ತು. ಅಂದ್ರೆ ಕೇವಲ ಒಂದೇ ಒಂದು ಪಾಯಿಂಟಿನಷ್ಟು ಸಣ್ಣ ಏರಿಕೆ ಮಾತ್ರ ಇಲ್ಲಿ ಕಂಡುಬಂದಿದೆ. ಆಶ್ಚರ್ಯ ಅನ್ಸಿದ್ರೂ ಇದೇ ಒಂದು ಅಂಕಿಯ ಹೆಚ್ಚಳ ಇಷ್ಟೆಲ್ಲ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿರೋದು. ಇದೇ ಸಮಯದಲ್ಲಿ ಇನ್ನೊಂದು ಪ್ರಮುಖ ಸೂಚ್ಯಂಕ ಕೂಡ ನಮ್ಮ ಗಮನ ಸೆಳೆಯುತ್ತೆ. ಅದೇ 18. ಇದು 5 ವರ್ಷದೊಳಗಿನ ಮಕ್ಕಳ ಮರಣ ಪ್ರಮಾಣ ಅಂದ್ರೆ U5MR ಅನ್ನ ಸೂಚಿಸುತ್ತೆ. ಶಿಶು ಮರಣ ಪ್ರಮಾಣದ ತರನೇ ಇದರಲ್ಲೂ ಕೂಡ 1 ಪಾಯಿಂಟ್ ಏರಿಕೆಯಾಗಿದೆ. 2023ರಲ್ಲಿ 17 ಇದ್ದ ಈ ನಂಬರ್ 2024ರಲ್ಲಿ 18ಕ್ಕೆ ತಲುಪಿದೆ. ಈ ಎರಡು ಅಂಕಿಅಂಶಗಳು ಒಟ್ಟೊಟ್ಟಿಗೆ ಒಂದೇ ಪಾಯಿಂಟ್ ಮೇಲೇರಿರೋದನ್ನ ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬಹುದು. ಈ ನಂಬರ್ಸ್ನ ಆಳಕ್ಕೆ ಹೋಗೋಕ್ಕೂ ಮುಂಚೆ IMR ಅಂದ್ರೇನು ಅಂತ ಒಮ್ಮೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಪ್ರತಿ 1000 ಜೀವಂತ ಜನನಗಳಿಗೆ 1 ವರ್ಷ ತುಂಬೋಕ್ಕೂ ಮುಂಚೆ ಎಷ್ಟು ಶಿಶುಗಳು ಸಾವನ್ನಪ್ತವೆ ಅನ್ನೋದನ್ನ ಇದು ಅಳೆಯುತ್ತೆ. ಯಾವುದೇ ರಾಜ್ಯ ಅಥವಾ ದೇಶದ ಪ್ರಾಥಮಿಕ ಆರೋಗ್ಯ ಸೇವೆಗಳು ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಅಳೆಯೋದಕ್ಕೆ ಇದೇ ಅತಿ ಮುಖ್ಯವಾದ ಮಾನದಂಡ. ಈಗ ಈ ಪರಿಸ್ಥಿತಿಯ ನೈಜ ಚಿತ್ರಣ ಗೊತ್ತಾಗಬೇಕು ಅಂದ್ರೆ ಹಿಂದಿನ ದಶಕದ ಇತಿಹಾಸನ ಒಮ್ಮೆ ನೋಡ್ಲೇಬೇಕು. 2011ರಲ್ಲಿ ನಮ್ಮ ಶಿಶು ಮರಣ ಪ್ರಮಾಣ ಎಷ್ಟಿತ್ತು ಗೊತ್ತಾ? ಬರೋಬ್ಬರಿ 35. ಅಲ್ಲಿಂದ ಸತತ ಪ್ರಯತ್ನಗಳ ಮೂಲಕ 2016ರಲ್ಲಿ ಅದನ್ನ 24ಕ್ಕೆ ಇಳಿಸಲಾಯಿತು. 2020ರಲ್ಲಿ 19, ಹಾಗೆ 2023ರಲ್ಲಿ 14ಕ್ಕೆ ತಲುಪುವ ಮೂಲಕ 2011ರಿಂದ ಇಲ್ಲಿಯವರೆಗೆ ಬರೋಬ್ಬರಿ 20 ಪಾಯಿಂಟ್ಗಳ ಬೃಹತ್ ಇಳಿಕೆಯನ್ನ ಕರ್ನಾಟಕ ಸಾಧಿಸಿದೆ. ಸೊ ಈಗಾಗಿರೋ ಈ 1 ಪಾಯಿಂಟ್ ಏರಿಕೆ ಖಂಡಿತವಾಗ್ಲೂ ಇಡೀ ವ್ಯವಸ್ಥೆಯ ಕುಸಿತ ಅಲ್ಲ, ಇದು ದೀರ್ಘಕಾಲಿಕ ಸುಧಾರಣೆಯ ಹಾದಿಯಲ್ಲಿ ಬರೋ ಒಂದು ಸಣ್ಣ ಏರಿಳಿತ ಅಷ್ಟೇ ಅನ್ನೋದು ಕ್ಲಿಯರ್ ಆಗುತ್ತೆ. ರಿಲೀಫ್ ಕೊಡೋ ಇನ್ನೊಂದು ವಿಚಾರ ಇಲ್ಲಿದೆ. ರಾಜ್ಯದ ನವಜಾತ ಶಿಶು ಮರಣ ಪ್ರಮಾಣ ಅಂದ್ರೆ ಹುಟ್ಟಿದ ಮೊದಲ 28 ದಿನಗಳೊಳಗಿನ ಮರಣ ಪ್ರಮಾಣ 11ರಲ್ಲೇ ಸ್ಟ್ರಾಂಗ್ ಆಗಿ ಸ್ಥಿರವಾಗಿದೆ. ಇದರಲ್ಲಿ ಯಾವುದೇ ಬದಲಾವಣೆ ಅಥವಾ ಏರಿಕೆ ಆಗಿಲ್ಲ. ನಮ್ಮ ಆರಂಭಿಕ ಹೆರಿಗೆ ಮತ್ತು ನವಜಾತ ಶಿಶುಗಳ ಆರೈಕೆ ವಿಭಾಗಗಳು ಎಷ್ಟರ ಮಟ್ಟಿಗೆ ಸಮರ್ಥವಾಗಿ ಕೆಲಸ ಮಾಡ್ತಿವೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಮೇಲ್ನೋಟಕ್ಕೆ ಈ ಓವರಾಲ್ ನಂಬರ್ಸ್ ಸಮಾಧಾನ ತಂದ್ರೂ ಡೇಟಾನ ಸ್ವಲ್ಪ ಆಳವಾಗಿ ನೋಡಿದಾಗ ಒಂದು ಗಂಭೀರವಾದ ಸಮಸ್ಯೆ ಕಣ್ಣಿಗೆ ರಾಚುತ್ತೆ. ನಗರ ಪ್ರದೇಶಗಳಲ್ಲಿನ ಶಿಶು ಮರಣ ಪ್ರಮಾಣ ಕೇವಲ 11 ಆದರೆ ಗ್ರಾಮೀಣ ಪ್ರದೇಶಗಳಲ್ಲಿ ಇದು 17. ಇದನ್ನ ಕೇವಲ ಅಂಕಿ ಅಂಶಗಳ ವ್ಯತ್ಯಾಸ ಅಂತ ಹೇಳೋಕ್ಕಾಗಲ್ಲ. ಕರ್ನಾಟಕದ ನಗರ ಮತ್ತು ಗ್ರಾಮೀಣ ಆರೋಗ್ಯ ವ್ಯವಸ್ಥೆಗಳ ನಡುವೆ ಎಷ್ಟೊಂದು ದೊಡ್ಡ ಕಂದಕ ಇದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಎತ್ತಿ ತೋರಿಸುತ್ತೆ. ನಮ್ಮ ಮುಂದಿರೋ ನಿಜವಾದ ಚಾಲೆಂಜ್ ಅಡಗಿರೋದೇ ಇಲ್ಲಿ. ಸಿಟಿ ಮತ್ತು ಹಳ್ಳಿಗಳ ನಡುವೆ ಯಾಕಿಷ್ಟೊಂದು ಡಿಫರೆನ್ಸ್ ಇದೆ? ಹೆಲ್ತ್ ಎಕ್ಸ್ಪರ್ಟ್ಸ್ ಇದಕ್ಕೆ ಕೆಲವು ಪ್ರಮುಖ ಕಾರಣಗಳನ್ನ ಪಟ್ಟಿ ಮಾಡಿದ್ದಾರೆ. ಮೊದಲನೇದಾಗಿ ನವಜಾತ ಶಿಶುಗಳ ಆರೈಕೆಯಲ್ಲಿನ ಅಸಮಾನತೆ. ಎರಡನೇದಾಗಿ ಹಳ್ಳಿಗಳಲ್ಲಿ ತಜ್ಞ ವೈದ್ಯರ ಮತ್ತು ಸುಸಜ್ಜಿತ ಆಸ್ಪತ್ರೆಗಳ ಕೊರತೆ. ಮೂರನೇದಾಗಿ ತುರ್ತು ಸಂದರ್ಭಗಳಲ್ಲಿ ಸರಿಯಾದ ಟ್ರಾನ್ಸ್ಪೋರ್ಟ್ ಅಂದ್ರೆ ಆಂಬ್ಯುಲೆನ್ಸ್ಗಳ ಪ್ರಾಬ್ಲಮ್. ಮತ್ತೆ ಕೊನೆಯದಾಗಿ ತಾಯಂದಿರ ಆರೋಗ್ಯ ಸೇವೆಗಳಲ್ಲಿನ ಹಿನ್ನಡೆ. ಇವೆಲ್ಲ ಸೇರ್ಕೊಂಡು ಗ್ರಾಮೀಣ ಭಾಗದಲ್ಲಿ ಮರಣ ಪ್ರಮಾಣ ಜಾಸ್ತಿ ಆಗೋಕೆ ಕಾರಣ ಆಗ್ತಿದೆ. ಇದನ್ನ ಕೇವಲ ಮೆಡಿಕಲ್ ಪ್ರಾಬ್ಲಮ್ ಅನ್ನೋದಕ್ಕಿಂತ ಇದೊಂದು ಸಾಮಾಜಿಕ ಸಮಾನತೆಯ ಸವಾಲು ಅಂತಲೇ ಹೇಳಬಹುದು. ನಮ್ಮ ರಾಜ್ಯದ ಪರ್ಫಾರ್ಮೆನ್ಸ್ ಅನ್ನ ನ್ಯಾಷನಲ್ ಲೆವೆಲ್ನಲ್ಲಿ ಕಂಪೇರ್ ಮಾಡಿ ನೋಡಿದಾಗ ಚಿತ್ರಣ ಇನ್ನಷ್ಟು ಸ್ಪಷ್ಟವಾಗುತ್ತೆ. ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢದಂಥ ರಾಜ್ಯಗಳಲ್ಲಿ ಈ ಮರಣ ಪ್ರಮಾಣ 35 ಮತ್ತು 36ರಷ್ಟಿದೆ. ಅವುಗಳಿಗೆ ಹೋಲಿಸಿದರೆ ನಮ್ಮ ಕರ್ನಾಟಕದ ಸಾಧನೆ ನಿಜಕ್ಕೂ ಉತ್ತಮವಾಗಿದೆ. ಆದರೆ ದಕ್ಷಿಣ ಭಾರತದ ನಮ್ಮ ಪಕ್ಕದ ರಾಜ್ಯಗಳಾದ ತಮಿಳುನಾಡು ಹಾಗೂ ಬೆಸ್ಟ್ ಪರ್ಫಾರ್ಮರ್ ಆಗಿರೋ ಕೇರಳ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಾವಿನ್ನು ಸಾಕಷ್ಟು ಇಂಪ್ರೂವ್ ಆಗಬೇಕಿದೆ ಅನ್ನೋದು ಕೂಡ ಅಷ್ಟೇ ಸತ್ಯ.
ಬಟ್ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಈ ಶಿಶು ಮರಣ ಪ್ರಮಾಣದ ಏರಿಳಿತ ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತ ಆಗಿಲ್ಲ. ದಕ್ಷಿಣ ಭಾರತದಾದ್ಯಂತ ಇಂಥ ಪ್ರಾದೇಶಿಕ ಏರಿಳಿತಗಳು ಕಾಮನ್ ಆಗಿ ನಡೀತಿದೆ. ಉದಾಹರಣೆಗೆ ಅತ್ಯಂತ ಕಡಿಮೆ ಮರಣ ಪ್ರಮಾಣ ಇರೋ ಕೇರಳದಲ್ಲೇ ಆಶ್ಚರ್ಯ ಅನ್ನೋ ಹಾಗೆ 3 ಪಾಯಿಂಟ್ಗಳ ಏರಿಕೆಯಾಗಿದೆ. ಅದೇ ಟೈಮ್ಗೆ ತಮಿಳುನಾಡು, ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲಿ 1 ಪಾಯಿಂಟ್ ಕಮ್ಮಿಯಾಗಿದೆ. ಇದು ಹೆಲ್ತ್ ಇಂಡೆಕ್ಸ್ನಲ್ಲಿ ಆಗಾಗ ಕಾಣಿಸ್ಕೊಳ್ಳೋ ಒಂದು ಸಾಮಾನ್ಯ ಪ್ರಕ್ರಿಯೆ. ಈ ಇಡೀ ಡೇಟಾನ ತಜ್ಞರು ಹೇಗೆ ವಿಶ್ಲೇಷಿಸ್ತಾರೆ ಅಂತ ನೋಡೋಣ. ರಾಜ್ಯದ ಮಕ್ಕಳ ಆರೋಗ್ಯ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಬಸವರಾಜ್ ಬಿ ಧಬಾಡಿಯವರು ಬಹಳ ಸ್ಪಷ್ಟವಾಗಿ ಒಂದು ಮಾತು ಹೇಳ್ತಾರೆ. ಕೇವಲ 1 ಪಾಯಿಂಟ್ನಷ್ಟು ಆಗಿರೋ ಸಣ್ಣ ಏರಿಕೆಯನ್ನು ನಾವು ಕುಸಿತ ಅಂತ ಖಂಡಿತ ಕರೆಯೋಕ್ಕಾಗಲ್ಲ. ಶಿಶು ಮರಣ ಪ್ರಮಾಣ ಆಲ್ರೆಡಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಇಳಿಕೆ ಆಗಿರುವಾಗ ಇಂಥ ಸಣ್ಣ ಪುಟ್ಟ ವೇರಿಯೇಷನ್ಸ್ ತುಂಬಾನೇ ಕಾಮನ್ ಅಂತಾರೆ ಅವರು. ಅಂದರೆ ನಮ್ಮ ಕಮ್ಯುನಿಟಿ ಹಾಗೂ ಹಾಸ್ಪಿಟಲ್ ಬೇಸ್ಡ್ ಸೇವೆಗಳು ಸ್ಟ್ರಾಂಗ್ ಆಗಿರೋದ್ರಿಂದನೇ ಈ ಲಾಂಗ್ ಟರ್ಮ್ ಸ್ಟೆಬಿಲಿಟಿ ಸಾಧ್ಯವಾಗಿದೆ. ಹಾಗಾದ್ರೆ ನಮ್ಮ ಕೆಲಸ ಮುಗೀತಾ? ಖಂಡಿತ ಇಲ್ಲ. ಮುಂದಿನ ಗುರಿ ತಲುಪಬೇಕು ಅಂದ್ರೆ ಇನ್ನೂ ಕೆಲವು ಪ್ರಮುಖ ಮೆಡಿಕಲ್ ಚಾಲೆಂಜಸ್ಗಳನ್ನು ನಾವು ಫೇಸ್ ಮಾಡಬೇಕಿದೆ ಅಂತ ಡಾಕ್ಟರ್ ಧಬಾಡಿ ಸ್ಪಷ್ಟಪಡಿಸ್ತಾರೆ. ಅದು ಯಾವುದು ಅಂದ್ರೆ ಪ್ರೀ ಟರ್ಮ್ ಬರ್ತ್ ಅಥವಾ ಅವಧಿಗೆ ಮುನ್ನ ಹುಟ್ಟುವ ಮಕ್ಕಳಲ್ಲಿನ ತೊಡಕುಗರು, ಹುಟ್ಟುವಾಗ ಉಸಿರುಕಟ್ಟುವಿಕೆ, ಕಡಿಮೆ ತೂಕದ ಜನನ ಮತ್ತು ಜನ್ಮಜಾತ ನ್ಯೂನತೆಗಳು. ಈ 4 ಚಾಲೆಂಜಸ್ಗಳನ್ನು ಮೀರಲು ಸರ್ಕಾರ ಮತ್ತು ಆರೋಗ್ಯ ಇಲಾಖೆಗಳು ನಿರಂತರವಾಗಿ ಒಟ್ಟಾಗೆ ಕೆಲಸ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಆಗ ಮಾತ್ರ ಈ ಮರಣ ಪ್ರಮಾಣವನ್ನ 0 ಕಡೆಗೆ ತಗೊಂಡು ಹೋಗಕ್ಕೆ ಸಾಧ್ಯ. ಈ ಎಲ್ಲ ಡೇಟಾನ ಡೀಟೇಲ್ ಆಗಿ ಅನಲೈಸ್ ಮಾಡಿದ್ಮೇಲೆ ನಮ್ಮೆಲ್ಲರ ಮುಂದಿರೋ ಅತಿ ದೊಡ್ಡ ಹಾಗೂ ಗಂಭೀರವಾದ ಪ್ರಶ್ನೆ ಇದು: ಗ್ರಾಮೀಣ ಹಾಗೂ ನಗರ ಪ್ರದೇಶಗಳ ಆರೋಗ್ಯ ರಕ್ಷಣೆಯ ನಡುವೆ ಇರೋ ಈ ದೊಡ್ಡ ಗ್ಯಾಪನ್ನ ನಮ್ಮ ರಾಜ್ಯ ಸರ್ಕಾರ ಹೇಗೆ ಕಡಿಮೆ ಮಾಡುತ್ತೆ? ಡೇಟಾದಲ್ಲಿ ಆಗೋ ಸಣ್ಣ ಪುಟ್ಟ ಏರಿಳಿತಗಳನ್ನ ಬದಿಗಿಟ್ಟು ನೋಡಿದ್ರೆ ಹಳ್ಳಿ ಪಟ್ಟಣ ಅನ್ನೋ ಭೇದಭಾವ ಇಲ್ಲದೆ ಪ್ರತಿಯೊಬ್ಬರಿಗೂ ಸಮಾನವಾದ ಕ್ವಾಲಿಟಿ ಹೆಲ್ತ್ ಕೇರ್ ಸಿಗೋ ಥರ ಮಾಡೋದು ಇವತ್ತಿನ ತುರ್ತು ಅಗತ್ಯ. ಹಳ್ಳಿಗಳ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗೋದ್ರಲ್ಲೇ ಭವಿಷ್ಯದ ಬಲಿಷ್ಠ ಕರ್ನಾಟಕದ ಅಡಿಪಾಯ ಅಡಗಿದೆ. ಈ ವಿಶೇಷ ವಿಶ್ಲೇಷಣೆ ಉಪಯುಕ್ತವಾಗಿತ್ತು ಎಂದು ಭಾವಿಸುತ್ತೇವೆ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ.